ಬಿಜೆಪಿನೇ ನಿಮ್ಮ ಜೀವನ ಅಂತ ಬದುಕ್ತವರು, ಬಿಜೆಪಿಗೋಸ್ಕರ ಬಿಜೆಪಿ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸಗಳನ್ನು ಮಾಡಿದ್ರಿ. ಅದೇ ರೀತಿ ಪ್ರತಿಯೊಂದು ಎಲೆಕ್ಷನಲ್ಲೂ ಹೊಸ ಹೊಸ ಅಧಿಕಾರಿಗಳನ್ನ ಅನುಭವಿಸ್ಕೊಂಡೇ ಬಂದ್ರಿ. ಆದರೆ ಅಂಥದ್ದೊಂದು ದಿನ ಬರುತ್ತೆ. ಅವತ್ತೆಷ್ಟೇ ಜೈಂಕಾರಗಳಿದ್ರೂ ಕೂಡ ಮೇಡಮ್ ಕಣ್ಣಲ್ಲೂ ಈಗಲೂ ನೀರು ತುಂಬಿಕೊಂಡಿದೆ. ನಿಮ್ಮ ಕಣ್ಣಲ್ಲೂ ಅಷ್ಟೇ. ಆ ರೀತಿಯಾದಂಥ ಒಬ್ಬರು ಜಗದೀಶ್ ಶೆಟ್ಟರ್ನ ನಾವು ನೋಡೇ ಇಲ್ಲ. ಅವತ್ತಿನ ಒಂದು ನಿಮ್ಮ ಫೇಸ್ ಇರ್ಬೋದು ಅಥವಾ ದುಃಖ ಇರ್ಬೋದು ಅದನ್ನು. ಸೊ ಆ ದಿನದ ದುಃಖವನ್ನು ನಮ್ಮ ಸೀನಿಯಾರಿಟಿ ಮತ್ತೊಂದು ಯಾವುದನ್ನು ಕನ್ಸಿಡರೇಷನ್ ಮಾಡಲಾರ್ದೇ ಜಸ್ಟ್ ಯಾರೋ ಒಬ್ಬರು ಕೆಲವೊಂದು ವ್ಯಕ್ತಿಗಳ ಹಿತಾಸಕ್ತಿ ಸಲುವಾಗಿ ರಾಜಕಾರಣ ಮುಗಿಸ್ಬೇಕು ಜಗದೀಶ್ ಶೆಟ್ಟರ್ ಅನ್ನೋಂಥ ಒಂದು ಕುತಂತ್ರ ನಡೀತು. ಆ ಹಿನ್ನೆಲೆಯಲ್ಲಿ ಅವತ್ತು ಒಂದು ಚಾಲೆಂಜ್ ಆಗಿ ನಾನು ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆದೆ. ನಾನು ಒಂದು ಚಾಲೆಂಜ್ ಕೊಡೋ ಸಲುವಾಗಿ ನನ್ನ ಪಾರ್ಟಿ ಬಿಟ್ಟು ಹೋಗ್ಬೇಕು, ನಾನೇ ಕಟ್ಟಿ ಬೆಳೆಸಿದಂಥದ್ದು ನಮ್ಮ ಮನೆ ಇದು, ಇನ್ನು ಹೊರಗಡೆ ಹೋಗ್ಬೇಕಂತ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮಂಥವ್ರ ಲೈಫ್ನಲ್ಲಿ. ಆದರೆ ಸ್ವಾಭಿಮಾನಕ್ಕೆ ಪೆಟ್ಟು ಬಂತವತ್ತು ನನಗೆ. ಇಷ್ಟು ಕಟ್ಟಿದಂಥ ಒಂದು ಕಪ್ಪು ಚುಕ್ಕಿ ಇಲ್ಲ ರಾಜಕಾರಣದಲ್ಲಿ, ಕರಪ್ಷನ್ ಸ್ಕ್ಯಾಮ್ಸ್ ಇಲ್ಲ, ಯಾವುದೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಟಿಕೆಟ್ ಡಿನಾಯ ಮಾಡಲಿಕ್ಕೆ ಎಷ್ಟೋ ನೂರಾರು ಜನ ಟಿಕೆಟ್ ಹಂಚಿಕೆ ಮಾಡೋದ್ರಲ್ಲಿ ನಾನು ಒಬ್ಬ ಅದಕ್ಕೆ ಪಾರ್ಟಿ ನಾನು. ಹೀಗಾಗಿ ಈ ರೀತಿ ತೊಂದರೆ ಕೊಟ್ರಲ್ಲ, ಒಂದು ಈ ಪಾರ್ಟಿ ಕಟ್ಟಿ ಬೆಳೆಸಿದಂಥ ವ್ಯಕ್ತಿಗೆ ಇಷ್ಟು ತೊಂದರೆ ಆಗುವಂಥ ರೀತಿಯಲ್ಲಿ ಮಾಡಿದ್ರಿಂದ ಒಂದು ಚಾಲೆಂಜಾಗಿ ತೊಗೊಂಡೆ ನಾನು. ಈ ರೀತಿ ಒಂದು ಪಾರ್ಟಿ ಬಿಟ್ಟು ಹೊರಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಸಿದ್ರಲ್ಲ ಅನ್ನುವಂಥ ದುಃಖದು.